ನಮಸ್ಕಾರ ಸ್ನೇಹಿತರೆ. ನಾಳೆನೇ ತುಂಬಾ ಪವಿತ್ರವಾದ ನಾಗಪಂಚಮಿ, ಜೊತೆಗೆ ಶ್ರಾವಣ ಮಂಗಳವಾರ. ನಾವು ಹಿಂದೂಗಳು ಹಾವುಗಳನ್ನು ದೇವರಂತೆ ಭಾವಿಸಿ ಪೂಜಿಸುತ್ತೇವೆ. ಶ್ರಾವಣ ಮಾಸದಲ್ಲಿ ಬರುವಂತಹ ಹಬ್ಬಗಳಲ್ಲಿ ನಾಗಪಂಚಮಿ ಕೂಡ ಒಂದು. ಅದರಲ್ಲೂ ಶ್ರಾವಣ ಮಾಸದ ಮೊದಲನೇ ಮಂಗಳವಾರದಂದು ನಾಗಪಂಚಮಿ ಬಂದಿರುವುದು ತುಂಬಾ ವಿಶೇಷ. ಈ ದಿನದಂದು ನಿಮ್ಮ ದಿನಚರಿ ಹೇಗಿರಬೇಕು, ಪೂಜೆಗಳು ಯಾವ ರೀತಿ ಮಾಡಬೇಕು, ಈ ಎಲ್ಲಾ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಎಷ್ಟೋ ಪವಿತ್ರವಾದ ನಾಗಪಂಚಮಿಯ ದಿನ ಪ್ರತಿಯೊಬ್ಬರು ಹುತ್ತದಲ್ಲಿ ಹಾಲು ಹಾಕಿ ಅವರ ಕುಟುಂಬವನ್ನು ಕಾಪಾಡುವಂತೆ ನಾಗದೇವರನ್ನು ಪ್ರಾರ್ಥಿಸುತ್ತಾರೆ. ಶ್ರಾವಣ ಮಾಸದ ಶುಕ್ಲ ಪಕ್ಷ ಪಂಚಮಿ ತಿಥಿಯನ್ನು ನಾಗಪಂಚಮಿಯಂತೆ ಆಚರಿಸುತ್ತಾರೆ. ಈ ದಿನದಂದು ನಾಗದೇವರು ಹಾಗೂ ನಾಗದೇವತೆಯರನ್ನು ಪೂಜಿಸಬೇಕು. ನಾಗರ ಹಾವುಗಳು ಶಿವನಿಗೆ ಅತೀ ಹೆಚ್ಚು ಪ್ರಿಯವಾದುವು. ಸ್ಕಂದ ಪುರಾಣದ ಪ್ರಕಾರ ನಾಗಪಂಚಮಿಯ ಪ್ರಾಮುಖ್ಯತೆಯ ಬಗ್ಗೆ ಸಾಕ್ಷಾತ್ ಪರಮೇಶ್ವರನೇ ವಿವರಿಸಿದಂತೆ ನಮ್ಮ ಶಾಸ್ತ್ರಗಳು ಹೇಳುತ್ತಿವೆ. ಹಾಗಾದರೆ ನಾಗಪಂಚಮಿಯ ದಿನ ನಾಗದೇವರನ್ನು ಯಾವ ರೀತಿ ಪೂಜಿಸಬೇಕು, ಯಾವ ವಿಧಿ ವಿಧಾನಗಳನ್ನು ಆಚರಿಸಿದರೆ ವರ್ಷವಿಡೀ ಅದೃಷ್ಟ ಐಶ್ವರ್ಯ ಒಲಿದು ಬರುತ್ತದೆ ಎಂದು ಈಗ ನಾವು ನೋಡೋಣ. ನಾಗಪಂಚಮಿಯ ದಿನದಂದು ನಾಗದೇವರನ್ನು ಪೂಜಿಸಿದರೆ ಕಾಲಸರ್ಪ ದೋಷಗಳೆಲ್ಲವೂ ನಿವಾರಣೆಯಾಗುತ್ತದೆ. ಜೊತೆಗೆ ನಿಮ್ಮ ಜೀವನದಲ್ಲಿ ವಿಪರೀತವಾದ ಶ್ರೇಯಸ್ಸು ಪ್ರಾಪ್ತಿಯಾಗುತ್ತದೆ. ನಾಳೆ ನಾಗದೇವತೆಯರ ಜೊತೆಗೆ ಶಿವನನ್ನು ಕೂಡ ಪೂಜಿಸಿದರೆ ನೀವು ಬೇಡಿದ ಎಲ್ಲಾ ಕೋರಿಕೆಗಳು ಕೂಡಲೇ ಈಡೇರುತ್ತದೆ. ಹಾಗಾಗಿ ಇಂಥ ಶಕ್ತಿಯುತವಾದ ನಾಗಪಂಚಮಿಯನ್ನು ಮರೆಯದೆ ಮನೆಯಲ್ಲಿ ಎಲ್ಲರೂ ಕೂಡ ಈ ರೀತಿ ಪೂಜೆ ಮಾಡ್ಕೊಳ್ಳಿ. ಅದೇ ರೀತಿ ನಾಳೆ ಶಿವನ ದೇವಾಲಯಕ್ಕೆ ಹೋಗಿ ಶಿವನಿಗೆ ಅಭಿಷೇಕ ಮಾಡಿಸಿ ಜೋಡಿ ನಾಗ ಸರ್ಪಗಳಿಗೂ ಕೂಡ ಅಭಿಷೇಕ ಮಾಡಿಸಿ. ಈ ನಾಗಪಂಚಮಿಯ ದಿನದಂದು ಗೃಹಿಣಿಯರು ಬೆಳಗಿನ ಜಾವವೇ ನಿದ್ದೆಯಿಂದ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ನಂತರ ತಪ್ಪದೆ ಮನೆಯಲ್ಲಿ ಎಲ್ಲರೂ ಕೂಡ ತಲೆ ಸ್ನಾನ ಮಾಡಬೇಕು. ಅದರ ನಂತರ ನಿಮ್ಮ ದೇವರ ಮನೆಯ ಬಾಗಿಲು ಅಥವಾ ಗೋಡೆಗಳ ಮೇಲೆ ಅರಿಶಿಣದಿಂದ ಹಾವಿನ ಚಿತ್ರ ಬಿಡಿಸಿ ಅದರ ನಂತರ ದೀಪಾರಾಧನೆ ಮಾಡಬೇಕು. ಈ ರೀತಿ ಮಾಡಿದರೆ ನಿಮ್ಮ ಮನೆಗೆ ತುಂಬಾನೇ ಶುಭ ನಡೆಯುತ್ತದೆ. ನಿಮ್ಮ ಕುಟುಂಬಕ್ಕೆ ಯಾವುದೇ ಕಷ್ಟ ಬರದಂತೆ ನಾಗದೇವತೆಗಳು ಸದಾ ನಿಮ್ಮನ್ನು ಕಾಪಾಡುತ್ತಾರೆ. ಮನೆಯಲ್ಲಿ ಪೂಜೆ ಮಾಡಿದ ನಂತರ ದೇವಾಲಯದಲ್ಲೋ ಅಥವಾ ಅರಳಿ ಕಟ್ಟೆಯ ಹತ್ತಿರನೋ ಹೋಗಿ ಅಲ್ಲಿರುವಂತ ಜೋಡಿ ನಾಗರ ಹಾವುಗಳ ವಿಗ್ರಹದ ಮೇಲೆ ಅರಿಶಿಣ ಕುಂಕುಮ ಹಚ್ಚಿ 2 ಅಗರಬತ್ತಿ ಹಚ್ಚಿ ಪೂಜೆ ಮಾಡಿ ಬಳಿಕ ಹಸು ಹಾಲಿನಿಂದ ನಾಗದೇವತೆಯರ ವಿಗ್ರಹಕ್ಕೆ ಅಭಿಷೇಕ ಮಾಡಿ ಅದರ ನಂತರ ಆ ವಿಗ್ರಹದ ಸುತ್ತ 5 ಪ್ರದಕ್ಷಿಣೆ ಮಾಡಿ ನಂತರ ವಿಗ್ರಹಗಳ ಮುಂದೆ ಕುಳಿತುಕೊಂಡು ನಿಮ್ಮ ಮನಸ್ಸಿನಲ್ಲಿರುವಂತ ಕಷ್ಟಗಳು ಕೋರಿಕೆಗಳು ಹೇಳಿಕೊಂಡು ನಮಸ್ಕಾರ ಮಾಡಿಕೊಳ್ಳಿ. ಈ ನಾಗಪಂಚಮಿಯ ದಿನದಂದು ಈ ರೀತಿ ನಾಗದೇವರಿಗೆ ಪೂಜೆ ಮಾಡುವುದರಿಂದ ಇಡೀ ವರ್ಷ ಯಾವುದೇ ಕಷ್ಟ ಬರದೆ ನೀವು ನಿಮ್ಮ ಕುಟುಂಬ ಆಯಸ್ಸು ಆರೋಗ್ಯ ಸುಖ ಸಂತೋಷದಿಂದ ಬದುಕುತ್ತೀರಿ. ನಮ್ಮಲ್ಲಿ ತುಂಬಾ ಜನರು ಮನೆಯಲ್ಲಿ ಯಾವುದೋ ಕಷ್ಟ ಬಂದು ಚಿನ್ನ ಅಡ ಇಡ್ತೀವಿ. ಒಂದು ಸಲ ಅಡ ಇಟ್ಟ ಒಡವೆ ಮತ್ತೆ ಬಿಡಿಸಿಕೊಳ್ಳೋದು ತುಂಬಾ ಕಷ್ಟ, ಒಮ್ಮೊಮ್ಮೆ ಅಸಾಧ್ಯ ಕೂಡ. ಆ ರೀತಿ ನಿಮಗೂ ಕೂಡ ನಿಮ್ಮ ಒಡವೆ ಬಿಡಿಸ್ಕೊಳ್ಳೋದು ಕಷ್ಟ ಆಗ್ತಾ ಇದ್ರೆ ಈ ನಾಗಪಂಚಮಿ ದಿನದಂದು ಜೋಡಿ ನಾಗರ ಹಾವುಗಳಿಗೆ ನಾನು ಹೇಳಿದಂತೆ ಹಾಲಿನಿಂದ ಅಭಿಷೇಕ ಮಾಡಿ ಬಳಿಕ ಒಂದು ಮಣ್ಣಿನ ದೀಪದಲ್ಲಿ ಹಸು ತುಪ್ಪ ಹಾಕಿ ದೀಪ ಹಚ್ಚಿ ಅದರ ನಂತರ ನೀವು ಅಡ ಇಟ್ಟಿರುವಂತ ಚಿನ್ನ ಬೇಗನೆ ಬಿಡಿಸಿಕೊಳ್ಳುವಂತೆ ಮಾಡು ಎಂದು ನಾಗದೇವತೆಯರಿಗೆ ಹೇಳಿಕೊಂಡು ನಮಸ್ಕಾರ ಮಾಡ್ಕೊಳ್ಳಿ. ಈ ರೀತಿ ಮಾಡಿದ್ರೆ ಅತಿ ಶೀಘ್ರದಲ್ಲಿ ನಿಮ್ಮ ಆರ್ಥಿಕ ಸಮಸ್ಯೆ ಬಗೆಹರಿದು ನಿಮ್ಮ ಬಂಗಾರ ನಿಮ್ಮ ಮನೆಗೆ ಬರುತ್ತದೆ. ಇನ್ನು ನಿಮ್ಮ ಮನೆ ಹತ್ತಿರ ಯಾವುದಾದ್ರೂ ಹುತ್ತ ಇದ್ರೆ ಹುತ್ತದ ಮೇಲೆ ಸ್ವಲ್ಪ ಅರಿಶಿಣ ಕುಂಕುಮ ಹಾಕಿ ಹುತ್ತದೊಳಗೆ 1-2 ಚಮಚದಷ್ಟು ಹಾಲು ಹಾಕಿ ಉಳಿದ ಹಾಲನ್ನು ಒಂದು ಬಟ್ಟಲಿನಲ್ಲೋ ಅಥವಾ ತೆಂಗಿನ ಚಿಪ್ಪಿನಲ್ಲೋ ಹಾಕಿ ಹುತ್ತದ ಹತ್ತಿರ ಇಟ್ಟು
ಅದರ ನಂತರ ಹುತ್ತದ ಮುಂದೆ ಒಂದು ದೀಪ ಹಚ್ಚಿ ಹುತ್ತಕ್ಕೆ 3 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ. ನೀವು ಅಲ್ಲಿಂದ ಹಿಂದಿರುಗಿ ಬರೋವಾಗ ದೀಪವನ್ನು ಆರಿಸಿ ಬನ್ನಿ. ದೀಪ ಆರಿಸೋಕೆ ಇಷ್ಟ ಇಲ್ಲದಿದ್ರೆ ಬತ್ತಿಯನ್ನು ಮಾತ್ರ ಎಣ್ಣೆಯಲ್ಲಿ ಒದ್ದೆ ಮಾಡಿ ದೀಪ ಹಚ್ಚಿದ್ರೆ ಅದು ತಾನಾಗಿ 5 ನಿಮಿಷಗಳಿಗೆ ಆರಿ ಹೋಗುತ್ತೆ. ಇನ್ನು ಮನೆಗೆ ಬರೋ ಮುಂಚೆ ಹುತ್ತದ ಮೇಲಿರುವಂತ ಸ್ವಲ್ಪ ಮಣ್ಣನ್ನು ತಗೊಂಡು ಅದನ್ನು ನಿಮ್ಮ ಹಣೆಗೆ ಬೊಟ್ಟಿನಂತೆ ಇಟ್ಕೊಳ್ಳಿ. ಇದರಿಂದ ದೀರ್ಘಕಾಲದಿಂದ ಯಾವ್ದಾದ್ರೂ ಅನಾರೋಗ್ಯ ನಿಮಗಿದ್ರೆ ಅದು ಸರಿ ಹೋಗಿ ಒಳ್ಳೆ ಆರೋಗ್ಯ ಬರುತ್ತೆ. ಇನ್ನು ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಆರೋಗ್ಯ ಸರಿ ಇಲ್ಲ ಅಂದ್ರೆ ಅವ್ರಿಗೂ ಕೂಡ ಹುತ್ತದ ಮಣ್ಣಿನಿಂದ ಬೊಟ್ಟಿಡಿ. ಸ್ವಲ್ಪ ಮಣ್ಣನ್ನು ನಿಮ್ಮ ದೇವರ ಮನೆಯಲ್ಲೂ ಕೂಡ ಇಟ್ಕೊಳ್ಳಿ. ಇದರಿಂದ ನಿಮ್ಮ ಕುಟುಂಬದಲ್ಲಿ ಇರುವಂತ ಕಷ್ಟಗಳೆಲ್ಲ ಹೋಗಿ ನಿಮಗೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ. ಇನ್ನು ನಾಗಪಂಚಮಿಯಂದು ಪ್ರತಿಯೊಬ್ಬರೂ ಕೆಲವು ನಿಯಮಗಳನ್ನು ಆಚರಿಸಬೇಕು. ಹಾಗೆ ಕೆಲವು ತಪ್ಪುಗಳನ್ನು ಮಾಡಬಾರದು. ಇಲ್ಲದಿದ್ದರೆ ನಿಮ್ಮ ಕುಟುಂಬಕ್ಕೆ ಕಷ್ಟಗಳು ಶುರುವಾದಂತೆ. ಹಾಗಾಗಿ ಈ ನಾಗಪಂಚಮಿಯಂದು ಪ್ರತಿಯೊಬ್ಬರೂ ಯಾವ ನಿಯಮಗಳನ್ನು ಆಚರಿಸಬೇಕು ಎಂಬುದು ಈಗ ನಾವು ನೋಡೋಣ. ನಾಳೆ ಅಪ್ಪಿತಪ್ಪಿಯೂ ಚೂಪಾದ ವಸ್ತುಗಳನ್ನು ಮುಟ್ಟಬಾರದು. ಚೂಪಾದ ವಸ್ತುಗಳು ಅಂದ್ರೆ ಗೊತ್ತಲ್ವಾ? ಕತ್ತಿ, ಚಾಕು, ಮಚ್ಚು, ಖಡ್ಗ, ಬ್ಲೇಡು, ಸೂಜಿ, ಕತ್ರಿ ಮುಂತಾದವು. ಹಾಗಾಗಿ ನಾಳೆ ಚಾಕುವಿನಿಂದ ಕತ್ತರಿಸಿದಂತ ತರಕಾರಿಗಳನ್ನು ಕೂಡ ಅಡುಗೆಗೆ ಬಳಸಬಾರದು. ಕೈಯಲ್ಲೇ ತರಕಾರಿಗಳನ್ನು ಮುರಿದು ಅದನ್ನೇ ಅಡುಗೆಗೆ ಉಪಯೋಗಿಸಬೇಕು. ಇಲ್ಲದಿದ್ದರೆ ಇವತ್ತೇ ನೀವು ನಾಳೆ ಅಡುಗೆಗೆ ಬೇಕಾದಂತ ತರಕಾರಿಗಳನ್ನ ಕಟ್ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ನಾಳೆ ಅದನ್ನ ಅಡುಗೆಗೆ ಉಪಯೋಗಿಸ್ಕೊಳ್ಳಿ. ನಾಳೆ ನೀವು ಮಾಡುವಂತ ಅಡುಗೆಯಲ್ಲಿ ತೊಗರಿ ಬೇಳೆ ತಪ್ಪದೆ ಬಳಸಬೇಕು. ನಾಳೆ ಅಡುಗೆಯಲ್ಲಿ ಕಬ್ಬಿಣದ ಪಾತ್ರೆ ಉಪಯೋಗಿಸಬಾರದು. ನಾಳೆ ನೆಲವನ್ನು ಅಗೆಯಬಾರದು, ಬಟ್ಟೆ ಹೊಲಿಯಬಾರದು, ಗಿಡ ಕೀಳುವುದು, ಮರ ಕತ್ತರಿಸುವುದು, ಎಲೆಗಳು ಕೀಳುವುದು ಈ ಕೆಲಸಗಳು ನಾಳೆ ಮಾಡಬಾರದು. ನಾಳೆ ಮದುವೆಯಾದ ಹೆಣ್ಣು ಮಕ್ಕಳು ಕಣ್ಣೀರು ಹಾಕಬಾರದು. ನಾಳೆ ಗೃಹಿಣಿಯರು ಸೂರ್ಯ ಹುಟ್ಟುವುದಕ್ಕೂ ಮುಂಚೆಯೇ ನಿದ್ದೆಯಿಂದ ಏಳಬೇಕು. ಹಾಗೆ ಮಧ್ಯಾಹ್ನ ನಿದ್ದೆ ಮಾಡಬಾರದು. ಇನ್ನು ನಾಳೆ ಒಂದು ಶಕ್ತಿಯುತವಾದ ಮಂತ್ರವನ್ನು ಓದುವುದರಿಂದ ನಿಮಗೆ ನಿಮ್ಮ ಕುಟುಂಬಕ್ಕೆ ಯಾವುದಾದರೂ ಕಾಲಸರ್ಪ ದೋಷಗಳು ಇದ್ದರೆ ಅದು ಹೊರಟು ಹೋಗುತ್ತದೆ. ಆ ಮಂತ್ರ ಈಗ ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೋಟ್ ಮಾಡಿ ಇಟ್ಕೊಳ್ಳಿ. ಓಂ ಭುಜಂಗೇಶಾಯ ವಿದ್ಮಹೆ ಸರ್ಪ ರಾಜಾಯ ಧೀಮಹಿ ತನ್ನೋ ಮುಕ್ತಿ ನಾಗಃ ಪ್ರಚೋದಯಾತ್. ಈ ಮಂತ್ರವನ್ನು ಮನೆಯಲ್ಲಿ ಪ್ರತಿಯೊಬ್ಬರು 3 ಸಲ ಓದಬೇಕು. ಮಕ್ಕಳಿಗೂ ಕೂಡ ಹೇಳಿಕೊಡಿ. ಇನ್ನು ಮಾತು ಬರದ ಮಕ್ಕಳಿಗೆ ಆ ಮಗುವನ್ನು ತಂದೆ ಅಥವಾ ತಾಯಿ ಮಡಿಲಲ್ಲಿ ಕೂರಿಸಿಕೊಂಡು ಈ ಮಂತ್ರವನ್ನು 3 ಸಲ ಓದಿದರೆ ಸರಿ ಹೋಗುತ್ತದೆ. ನಮ್ಮ ಹಿಂದೂ ಧರ್ಮದಲ್ಲಿ ಹಾವುಗಳನ್ನು ತುಂಬಾ ಪವಿತ್ರವಾಗಿ ನೋಡುತ್ತೀವಿ. ಈ ನಾಗಪಂಚಮಿಯಂದು 12 ರೀತಿಯಾದ ನಾಗರ ಹಾವುಗಳನ್ನು ಪೂಜಿಸಿದರೆ ಜನ್ಮ ಜನ್ಮಾಂತರದ ಅದೃಷ್ಟ ಬರುತ್ತದೆ. ಜೊತೆಗೆ ವಿಪರೀತವಾದ ಐಶ್ವರ್ಯ ಕೂಡ ಒಲಿದು ಬರುತ್ತದೆ. ಒಳ್ಳೆ ಸಂತಾನ ಪ್ರಾಪ್ತಿಯಾಗುತ್ತದೆ. ಆದರೆ ಇತ್ತೀಚೆಗೆ ನಮಗಿರುವಂತ ಬ್ಯುಸಿ ಲೈಫ್ ನಲ್ಲಿ 12 ನಾಗರ ಹಾವುಗಳನ್ನು ಪೂಜಿಸೋದು ಸ್ವಲ್ಪ ಕಷ್ಟ. ಹಾಗಾಗಿ 12 ನಾಗರ ಹಾವುಗಳ ಬದಲಾಗಿ ಈ 12 ನಾಗದೇವರುಗಳ ಹೆಸರುಗಳನ್ನು ಓದಿದರೂ ಕೂಡ ಸರಿ ಹೋಗುತ್ತದೆ. ಆ ಹೆಸರುಗಳು ಯಾವುದಂದ್ರೆ ಅನಂತ, ವಾಸುಕಿ, ಶೇಷ, ಪದ್ಮ, ಕದ್ರು, ತಕ್ಷಕ, ಕಾಲೇಯ, ಮಣಿಭದ್ರ, ಶಂಖಪಾಲ, ಅಶ್ವತಾರ, ಧೃತರಾಷ್ಟ್ರ ಮತ್ತು ಶಂಖಚೂಡ. ಈ 12 ನಾಗದೇವರ ಹೆಸರುಗಳನ್ನು ನಿಮಗೆ ಎಷ್ಟು ಸಲ ಸಾಧ್ಯನೋ ಅಷ್ಟು ಸಲ ಓದಿ. ಯಾಕಂದ್ರೆ ಈ 12 ನಾಗದೇವರುಗಳು ಶಕ್ತಿ, ಜ್ಞಾನ, ಸಿರಿ, ಸಂಪತ್ತು ಹಾಗೂ ಕುಟುಂಬ ರಕ್ಷಣೆಗೆ ಚಿಹ್ನೆ. ಇನ್ನು ನಾಳೆ ಉಪವಾಸ ಇದ್ರೆ ತುಂಬಾ ಒಳ್ಳೆಯದು. ಕೆಲವು ಪ್ರಾಂತ್ಯಗಳಲ್ಲಿ ನಾಗಪಂಚಮಿಯಂದು ಕಬ್ಬು ತಿನ್ನುವುದು ಆಚಾರ. ಹಾಗಾಗಿ ನಿಮಗೂ ಕೂಡ ಕಬ್ಬು ಸಿಕ್ಕರೆ ನಾಳೆ ತಿನ್ನಿ. ಸಿಗದಿದ್ದರೆ ಕಬ್ಬಿನ ರಸ ಕುಡಿಯಿರಿ. ಅವೆರಡೂ ಕೂಡ ಸಿಗದವರು ಸ್ವಲ್ಪ ಬೆಲ್ಲವನ್ನು ದೇವರ ಮುಂದೆ ನೈವೇದ್ಯವಾಗಿಟ್ಟು ಅದನ್ನೇ ಪ್ರಸಾದದಂತೆ ತಿನ್ನಿ. ಇನ್ನು ನಾಳೆ ಶ್ರಾವಣ ಮಾಸದಲ್ಲಿ ಬರುತ್ತಿರುವಂತ ಮೊದಲನೇ ಮಂಗಳವಾರ. ಹಾಗಾಗಿ ನಾಳೆ ಗೌರಿ ದೇವಿಯ ವ್ರತ ಅಥವಾ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು. ಮದುವೆ ಆದವರು, ಮದುವೆ ಆಗದವರು
ಎಲ್ಲರೂ ಕೂಡ ಈ ಪೂಜೆ ತಪ್ಪದೆ ಮಾಡಬೇಕು. ಇದರಿಂದ ಮದುವೆ ಆದವರಿಗೆ ಸೌಭಾಗ್ಯ, ಮದುವೆ ಆಗದವರಿಗೆ ಕಂಕಣ ಭಾಗ್ಯ ಪ್ರಾಪ್ತಿಯಾಗುತ್ತದೆ. ಇನ್ನು ನಾಳೆ ಅಪ್ಪಿತಪ್ಪಿಯೂ ಬೆಣ್ಣೆ ಕಾಯಿಸಿ ತುಪ್ಪ ಮಾಡಲು ಹೋಗಬೇಡಿ. ನಾಳೆ ಬೆಣ್ಣೆ ಕಾಯಿಸುವುದರಿಂದ ಮನೆಯಲ್ಲಿರುವ ಲಕ್ಷ್ಮೀದೇವಿ ಶಾಶ್ವತವಾಗಿ ಹೊರಟು ಹೋಗುತ್ತಾರೆ. ಇನ್ನು ನಾಳೆ ಸಾಧ್ಯವಾದರೆ ನಾಗದೇವತೆಯ ಫೋಟೋ ತಂದು ಮನೆಯಲ್ಲಿ ಇಟ್ಟುಕೊಳ್ಳಿ. ವಾಸುಕಿ ನಾಗಪಂಚಮಿಯ ದಿನದಂದೇ ಶಿವನ ಕೊರಳಿನಲ್ಲಿ ಆಭರಣದಂತೆ ಬದಲಾಗುವ ಅದೃಷ್ಟ ಪಡೆದುಕೊಂಡಿತು. ಅದೇ ರೀತಿ ನಾಗಪಂಚಮಿಯ ದಿನದಂದೇ ಆದಿಶೇಷ ಮಹಾವಿಷ್ಣುವಿನ ಶಯನದಂತೆ ಬದಲಾಯಿತು. ಇನ್ನು ಇದೇ ದಿನದಂದೇ ಸುಬ್ರಹ್ಮಣ್ಯ ಸ್ವಾಮಿ ವಿವಾಹ ಆಗಿತ್ತು. ಈ ರೀತಿ ಎಷ್ಟೋ ವಿಶೇಷಗಳು ನಾಗಪಂಚಮಿಯ ದಿನ ನಡೆದಿದೆ. ಹಾಗಾಗಿ ಸ್ನೇಹಿತರೆ, ನಾಳೆ ತಪ್ಪದೆ ಎಲ್ಲರೂ ಕೂಡ ನಾನು ಹೇಳಿದಂತ ಚಿಕ್ಕ ಪುಟ್ಟ ಪರಿಹಾರಗಳನ್ನು ಮಾಡಿಕೊಂಡು ಖುಷಿಯಾಗಿರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.